ಶಾಸಕರ ಪಿಎ ಕಿರುಕುಳಕ್ಕೆ ಸರ್ಕಾರಿ ನೌಕರ ನಾಪತ್ತೆಯಾದಂತ ಕೇಸ್ ಇದು. ಡೆತ್ ನೋಟ್ ಅನ್ನ ಬರೆದಿಟ್ಟು ನಾಪತ್ತೆಯಾಗಿದ್ದ ಇಕ್ಬಾಲ್ ಪತ್ತೆಯಾಗಿದೆ. ಚಿಕ್ಕಮಗಳೂರಿನ ವಿಜಯಪುರದ ಮನೆಯಲ್ಲಿದ್ದ ಇಕ್ಬಾಲ್ ಶಾಸಕರ ಪಿಎ ಕಿರುಕುಳಕ್ಕೆ ಸರ್ಕಾರಿ ನೌಕರ ನಾಪತ್ತೆಯಾದ ಪ್ರಕರಣ. ಡೆತ್ ನೋಟ್ ಅನ್ನ ಬರೆದಿಟ್ಟು ಇಕ್ಬಾಲ್ ನಾಪತ್ತೆಯಾಗಿತ್ತು. ಕಡೂರು ತಾಲೂಕು ಸಾಂಖ್ಯಿಕ ನಿರೀಕ್ಷಕ ಅಧಿಕಾರಿ ಈ ಇಕ್ಬಾಲ್ ಎಂಎಲ್ಎ ಪಿಎ ಸೇರಿ 4ರಿಂದ ತಿಂಗಳಿಗೆ 25,000 ಹಣಕ್ಕೆ ಬೇಡಿಕೆ ಇಟ್ಟಿದ್ರು ಅನ್ನೋ ಆರೋಪ ಈತ ಮಾಡಿರೋದು. ಡೆತ್ ನೋಟ್ನಲ್ಲಿ ಎಂಎಲ್ಎ ಪಿಎ ಮಂಜುನಾಥ್ ಸೇರಿದಂತೆ 4 ಹೆಸರನ್ನ ಬರೆದು ನಾಪತ್ತೆಯಾಗಿತ್ತು ಇಕ್ಬಾಲ್. ಮಂಜುನಾಥ್ ಗ್ಯಾರಂಟಿ ಸಮಿತಿ ಅಧ್ಯಕ್ಷ ಕಲ್ಲೇಶ್ ಹೆಸರು ಉಲ್ಲೇಖ ಆಗಿದೆ. ಅಧಿಕಾರಿ ಶಿವಕುಮಾರ್, ತಹಶೀಲ್ದಾರ್ ಪೂರ್ಣಿಮಾ ಹೆಸರು ಕೂಡ ಉಲ್ಲೇಖ ಮಾಡಿದ್ದಾರೆ. ಕುಟುಂಬ ಸಮೇತ ಆತ್ಮಹತ್ಯೆ ಮಾಡಿಕೊಳ್ಳೋದಾಗಿ ಡೆತ್ ನೋಟ್ ಅನ್ನ ಬರೆದಿಟ್ಟು ಸರ್ಕಾರಿ ನೌಕರ ನಾಪತ್ತೆಯಾಗಿತ್ತು. ಪೊಲೀಸರಿಂದ ಕಾರ್ಯಾಚರಣೆ ವೇಳೆ ಚಿಕ್ಕಮಗಳೂರಿನಲ್ಲಿ ಇಕ್ಬಾಲ್ ಪತ್ತೆಯಾಗಿದ್ದಾನೆ. ಚಿಕ್ಕಮಗಳೂರಿನಲ್ಲಿ ಲೋಕಾಯುಕ್ತ ಬಲೆಗೆ ಬಿದ್ದಿದ್ದಾರೆ ಇಕ್ಬಾಲ್. ಚಿಕ್ಕಮಗಳೂರಿನಿಂದ ಕಡೂರಿಗೆ ಇಕ್ಬಾಲ್ ವರ್ಗಾವಣೆ ಮಾಡಲಾಗಿತ್ತು. ಎಂಎಲ್ಎ ಪಿಎ ಸೇರಿದಂತೆ 4 ಹೆಸರನ್ನ ಡೆತ್ ನೋಟ್ನಲ್ಲಿ ಬರೆದಿಟ್ಟು ಇಕ್ಬಾಲ್ ಅನ್ನೋ ಸರ್ಕಾರಿ ನೌಕರ ನಾಪತ್ತೆಯಾಗಿತ್ತು. ಕಡೂರು ತಾಲೂಕಿನ ಸಾಂಖ್ಯಿಕ ನಿರೀಕ್ಷಕ ಅಧಿಕಾರಿ ಈ ಇಕ್ಬಾಲ್ ಶಾಸಕರ ಪಿಎ ಕಿರುಕುಳ ಕೊಡ್ತಾ ಇದ್ದಾರೆ ಅಂತ ಡೆತ್ ನೋಟ್ನಲ್ಲಿ ಬರೆದು ನಾಪತ್ತೆಯಾಗಿತ್ತು. ನಾಲ್ವರ ವಿರುದ್ಧ ಎಫ್ಐಆರ್ ಆಗಿಲ್ಲ ಅಂದ್ರೆ ಆತ್ಮಹತ್ಯೆ ಮಾಡ್ಕೋತೀನಿ ಅಂತ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಜೊತೆ ಸಾಂಖ್ಯಿಕ ನಿರೀಕ್ಷಕ ಅಧಿಕಾರಿ ಇಕ್ಬಾಲ್ ಮಾತಾಡಿದ. ಇವರ ಮೇಲೆ ಎಫ್ಐಆರ್ ಆಗಬೇಕು. ಈ 4 ಮಂದಿ ಮೇಲೆ ಎಫ್ಐಆರ್ ಆಗಿಲ್ಲ ಅಂದ್ರೆ ಆತ್ಮಹತ್ಯೆ ಮಾಡ್ಕೋತೀನಿ ಅಂತ ಇಕ್ಬಾಲ್ ಹೇಳಿದ್ದಾರೆ. ಡಿಸಿ ಕಚೇರಿ ಮುಂದೆನೆ ವಿಷ ತಗೊಂಡು ಆತ್ಮಹತ್ಯೆ ಮಾಡ್ಕೊಳ್ಳೋದು ಶತಸಿದ್ಧ. 3 ತಿಂಗಳಿಂದ ಸಂಬಳ ಆಗಿಲ್ಲ, ಪ್ರತಿ ತಿಂಗಳು ಹಣ ಕೊಡ್ಬೇಕಂತೆ. ಶಾಸಕರ ಪಿಎ ಮಂಜುನಾಥ್ ಹಣ ವಸೂಲಿಗೆ ನಿಂತಿದ್ದಾರೆ ಅಂತ ಇಕ್ಬಾಲ್ ಆರೋಪ ಮಾಡಿದ್ದಾರೆ. ಇಕ್ಬಾಲ್ ಅವರು ನಮ್ಮ ಜೊತೆಗಿದ್ದಾರೆ. ಅವರನ್ನ ಕೇಳೋಣ, ಯಾಕಾಗಿ ನೀವು ಆತ್ಮಹತ್ಯೆಗೆ ಯತ್ನ ಮಾಡಿದ್ರಿ ಸರ್? ಏನು ಕಾರಣ ಸರ್? ನಾನು ಕಡೂರು ತಾಲೂಕು ಕಚೇರಿಯಲ್ಲಿ ಕಳೆದ 2 ವರ್ಷದಿಂದ ಸಾಂಖ್ಯಿಕ ನಿರೀಕ್ಷಕನಾಗಿ ನಾನು ಕೆಲಸ ಮಾಡ್ತಾಯಿದ್ದೀನಿ ಸರ್. ನಾನು ಸಾಂಖ್ಯಿಕ ನಿರೀಕ್ಷಕ ತಾಂತ್ರಿಕ ಶಾಖೆಗೆ ಹೊಂದಿರೋಂಥವನು. ಜನನ ಮರಣ ಸರ್ಟಿಫಿಕೇಟು ಸಮರ್ಥನಾ ಪತ್ರ ಕೊಡುವಂಥ ನನಗೆ ಕೆಲಸ ವಹಿಸಿದ್ದಾರೆ ಸರ್. ಆದರೆ ಈ ಕಲ್ಲೇಶ್ ಅನ್ನೋರು 3-4 ದಿನದ ಹಿಂದೆ ಬಂದು ಒಂದು ಕಲ್ಲೇಶ್ ಅನ್ನೋರು ಜನನ ಮರಣದು ಒಂದು ಫೇಕ್ ಡೆತ್ ಸರ್ಟಿಫಿಕೇಟ್ ತಂದಿದ್ರು ಸರ್. ಅದನ್ನು ನಾನು ರಿಜಿಸ್ಟ್ರಲ್ಲಿ ಎಂಟ್ರಿ ಇದೆಯೋ ಇಲ್ಲ ನೋಡಿದೆ, ಅದು ಎಂಟ್ರಿ ಇರಲಿಲ್ಲ. ಅದು ನಕಲಿ ಅಂತ ಹೇಳಿದ್ದಕ್ಕೆ ಅದಕ್ಕೆ ಬರ್ಕೊಡಿ ಅಂತ ಹೇಳಿದ್ರು. ನಾನು ಬರ್ಕೊಡಲ್ಲ ಅಂತ ಹೇಳಿದ್ದಕ್ಕೆ ಕಲ್ಲೇಶಣ್ಣ ಅವರು ಏನು ಮಾಡಿದ್ರು, ನಮ್ಮ ಆನಂದಣ್ಣವರು ಶಾಸಕರು ಆನಂದಣ್ಣವರು ಆಪ್ತ ಸಹಾಯಕರಾದ ಪಿ ಎ ಮಂಜುನಾಥ್ ಅನ್ನೋರು ವಿಲೇಜ್ ಅಕೌಂಟೆಂಟ್ ಆಗಿದ್ದಾರೆ. ಅವರಿಂದ ಫೋನ್ ಮಾಡಿಸಿದ್ರು. ಫೋನ್ ಮಾಡಿದ್ದಕ್ಕೆ ಅವರಿದ್ದವರು ನನಗೆ ನಮ್ಮ ಸಮುದಾಯಕ್ಕೆ ಮುಸ್ಲಿಮ್ಸಿಗೆ ಸಾಬ್ರು ಎಲ್ಲ ಹಿಂಗೆ ಅಂತಲೂ ಬೈದರು, ಮತ್ತು ನನಗೂ ಅಂತಲೂ ಬೈದರು. ಅದನ್ನು ನಾನು ಆನಂದಣ್ಣನ ಹತ್ರ ಮೊನ್ನೆ 3-4 ದಿನದ ಹಿಂದೆ ಹೋಗಿ ಹೇಳಿದ್ದಕ್ಕೆ ಅವರು ನಮ್ಮಿಬ್ಬರಿಗೂ ಗದರಿಸಿ ಕಳಿಸಿದ್ರು. ಗದರಿಸಿ ಮಧ್ಯಾಹ್ನ ಮೇಲೇ ನಮ್ಮ ಜಿಲ್ಲಾ ಸಂಖ್ಯಾ ಸಂಗ್ರಹಣಾಧಿಕಾರಿಗಳಿಗೆ ಇವನ ಅವಶ್ಯಕತೆ ಇಲ್ಲ ಅಂತ ವಿತೌಟು ನನಗೆ ಕಳಿಸಿದ್ದಾರೆ. ವಿತೌಟ್ ನೋಟಿಸ್ ಆಗಲಿ ಏನು ಇಲ್ಲಿವರೆಗೂ ಕೊಟ್ಟಿಲ್ಲ, ಯಾರೂ ಕೊಟ್ಟಿಲ್ಲ. ನಾನು ಕೆಲಸ ಅಪ್ಡೇಟ್ ಮಾಡ್ತಾಯಿದ್ದೀನಿ, ಎಲ್ಲರಿಗೂ ನಾನು ಸಮರ್ಥನ ಪತ್ರಗಳನ್ನು ಕೊಡ್ತಾಯಿದ್ದೀನಿ. ನಾನು ಫೇಕ್ ಯಾವುದೂ ಮಾಡೋಕ್ಕೂ ಹೋಗ್ತಾಯಿಲ್ಲ ಸರ್. ಅದಾದಮೇಲೆ ಇವರು ಕಲ್ಲೇಶಣ್ಣವರು ಹಠ ಹಿಡ್ದು ನನ್ನನ್ನು ಅಲ್ಲಿಂದ ತೆಗಿಬೇಕು, ನನ್ನ ಮಾತು ಕೇಳಿಲ್ಲ ಅಂಥೇಳಿ ಇದು ಮಾಡಿದ್ದಾರೆ ಸರ್. ತಹಸೀಲ್ದಾರ್ ಪೂರ್ಣಿಮಾ ಮೇಡಮ್ ಅವರು ಪ್ರತಿದಿನ ನಾನು ಸಾಬ್ರು ಅನ್ನೋ ಒಂದು ಉದ್ದೇಶಕ್ಕೋಸ್ಕರ ಬೈಯೋರು ಸರ್. ನಾನು ತಡ್ಕೊಂಡಿದ್ದೆ. ಈ MLA PA ಮಂಜಣ್ಣ ಇದ್ದವರು ಪ್ರತಿ ತಿಂಗಳ 25,000 ರೂಪಾಯಿ ಕೊಡು ಅಂತ ಹೇಳಿ ನನಗೆ ಪೀಡಿಸ್ತಾಯಿದ್ರು. ಆದಷ್ಟು ನಾನು ಕೊಟ್ಕೊಂಡು ಬಂದಿದ್ದೀನಿ ಸರ್, ಇಲ್ಲ ಅಂತ ನಾನು ಸುಳ್ಳು ಹೇಳೋದಿಲ್ಲ. ಆದರೆ ಕಳೆದ 3 ತಿಂಗಳಿಂದ ನನಗೆ ಅಲಾಟ್ಮೆಂಟ್ ಗ್ರಾಂಟ್ ಇಲ್ದಲೆ ಸರ್ಕಾರದಿಂದ ನನಗೆ ಸಂಬಳ ಆಗಿಲ್ಲ. ನಾನು ಸಂಬಳ ಆಗದಲ್ಲೇ ಇದ್ದಿದ್ದಕ್ಕೆ ನನಗೆ ಕೊಡೋಕ್ಕಾಗಿಲ್ಲ. ಅವರು ಈಗ ವಿಪರೀತ ನನಗೆ ಇದು ಟಾರ್ಚರ್ ಕೊಡೋದೇನು, ಕಿರುಕುಳ ಕೊಡೋದೇನು, ದೌರ್ಜನ್ಯ ಮಾಡೋದೇನು ಅಷ್ಟೊಂದು ಮಾಡಿದ್ದಾರೆ. ನೀನು ಹೋಗಪ್ಪ, ನೀನು ಇಲ್ಲಿಂದ ನಾವು ಬೇರೆಯವ್ರ ಹತ್ರ ವಸೂಲಿ ಮಾಡ್ಕೊಡ್ತೀನಿ, ನಿನ್ನ ಹತ್ರದಿಂದ ನಮಗೆ ಆಗೋದಿಲ್ಲ ಅಂಥೇಳಿ ಒಂದು ಅವ್ರದ್ದು ಉದ್ದೇಶ ಸರ್. ಆಮೇಲೆ ನಮ್ಮ ಪೂರ್ಣಿಮಾ ಮೇಡಮ್ ಅವರು ನನಗೆ ಮುಸ್ಲಿಮ್ಸ್ ಅನ್ನೋ ಒಂದು ಉದ್ದೇಶಕ್ಕೆ ನನಗೆ
ಹೆವಿ ಟಾರ್ಚರ್ ಕೊಡೋದು. ಅವರು ನನಗೆ ಗೊತ್ತಿಲ್ದಂಗೆ ನೋಟಿಸ್ ಕೊಡ್ದಿಲ್ದಂಗೆ ಜಿಲ್ಲಾ ಸಂಖ್ಯಾ ಸಂಗ್ರಹಣಾಧಿಕಾರಿಗಳಿಗೆ ಲೆಟ್ರ್ ಹಾಕಿದ್ದಾರೆ. ಜಿಲ್ಲಾ ಸಂಖ್ಯಾ ಸಂಗ್ರಹಣಾಧಿಕಾರಿಗಳು ಏನೂ ನನಗೆ ಗೊತ್ತಿಲ್ದಂಗೆ ಇವತ್ತು ಮಧ್ಯಾಹ್ನ ಕರೆದುಬಿಟ್ಟು ನಿನಗೆ ರಿಲೀವ್ ಮಾಡಿದ್ದೀವಿ ಅಂತ ಹೇಳಿದ್ರು ಸರ್. ನಾನು ಹೋದರೆ ಅದನ್ನು ಪೋಸ್ಟ್ ಮಾಡಿದರು. ಪೋಸ್ಟನ್ನು ನಾನು ತರಿಸ್ಕೊಂಡು ನಾನು ಆ ಮುದ್ದಾಮಿಗೆ ಸೈನ್ ಮಾಡಬೇಕಾದ್ರೆ ನನಗೆ ಹೊಟ್ಟೆ ಉರಿತು. ನನಗೆ 4 ಜನ ಮಕ್ಕಳು, ನಾನು ಎಲ್ಲಿಂದ ಬಾಳೋದು ಸರ್? 3 ತಿಂಗಳು ಸಂಬಳ ಇಲ್ಲ. ಇವರು ಪ್ರತಿದಿನ ಟಾರ್ಚರ್ ಕೊಡೋದು ಸರ್. ತಹಸೀಲ್ದಾರ್ ಪೂರ್ಣಿಮಾ ಅವರು ಇದ್ದಾರಲ್ಲ, ಅವರು ಯಾವ ಥರ ಟಾರ್ಚರ್ ಕೊಡ್ತಾರೆ ಅಂತೇಳಿದರೆ ಅಷ್ಟೊಂದು ಹಣಕ್ಕೋಸ್ಕರ ಆಮಿಷ ಹೊಡ್ತಾರೆ. ನಮಗೆ ಆಗೋದಿಲ್ಲ ಸರ್, ಅಲ್ಲಿ ನೌಕರರು ಯಾರು ಕೆಲಸ ಮಾಡೋಕ್ಕಾಗೋದಿಲ್ಲ. ಅಲ್ಲಿ ಕಡೂರಲ್ಲಿ ನಕಲಿ ಏನಾರ ಮಾಡೋರಿದ್ರೆ ಮಾತ್ರ ಮಾಡೋಕ್ಕಾಗೋದು. ಇವ್ರದ್ದು ಹಿಂಸೆ ತಡೆಯೋಕ್ಕಾಗಲ್ಲ. MLA ಮಂಜಣ್ಣ ಇದ್ದಾನಲ್ಲ, MLA PA ಮಂಜಣ್ಣ ಇದ್ದಾನಲ್ಲ, ಅವನು ಇಡೀ ತಾಲೂಕು ಆಫೀಸನ್ನು ಕಂಟ್ರೋಲ್ ಮಾಡ್ತಾ ಇದ್ದಾನೆ. ಎಲ್ಲರ ಹತ್ರನೂ ಯಾರೂ ಬಾಯಿ ಬಿಡೋದಿಲ್ಲ. ಬಿಟ್ಟರೆ ಈ ಥರ ನನಗೆ ಮಾಡ್ತಾರೆ. ನಾನು ದುಡ್ಡು ಕೊಡದಲ್ಲೇ ಇದ್ದಿದ್ದಕ್ಕೆ ಇವತ್ತು ಆತ್ಮಹತ್ಯೆ ಮಾಡ್ಕೊಳ್ಳೋಕೆ ಮಾಡಿದ್ದಾರೆ. ವಿಪರೀತ ಈ ದುಡ್ಡಿನ ಹಾವಳಿಯಿಂದ ನನಗಂತೂ ಬೇಸತ್ತು ಬಿಟ್ಟಿದ್ದೀನಿ ಸರ್. ನಾನಂತೂ ಈ 4 ಜನಕ್ಕೂ FIR ಆಗಿ ಜೈಲಿಗೆ ಹೋಗಲಿಲ್ಲ ಅಂದರೆ DC ಆಫೀಸ್ ಮುಂದೆನೇ ಮೆಟಾಸಿಟ್ ಕುಡ್ದು ಸಾಯ್ತೀನಿ ಸರ್. ಚಿಕ್ಕಮಗಳೂರಿನ ಕ್ಯಾಮ್ರಾಮ್ಯಾನ್ ಶ್ರೀಕಾಂತ್ ಜೊತೆಗೆ ಆಲ್ದೂರು ಕಿರಣ್, ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.